ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಲಾಗ್ಸ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನಾವು ಚಕ್ಕೋಲಿ ಮಾಡ್ತಾಯಿದ್ದೀವಿ, ಅಂದರೆ ಮೆಂತ್ಯ ಸೊಪ್ಪಿನ ಕಡುಬು. ಇದಕ್ಕೆ ಏನೇನು ಬೇಕಪ್ಪ ಅಂತ ಹೇಳ್ತೀನಿ. ಅದಕ್ಕೂ ಮೊದಲೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ನಾನು ಒಂದು ಬಟ್ಲು ಚಪಾತಿ ಹಿಟ್ಟು ತಗೊಂಡು ಈ ಥರ ಕಲಸಿಟ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕಲಸಿ ಇದಕ್ಕೆ ಎಣ್ಣೆ ಸವರಿ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಹುರಿದಿಟ್ಕೊಳ್ರಿ. ಮತ್ತು ನಾನು 2 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡು ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿ, 1-4 ಲವಂಗ, 1-2 ಚಕ್ಕೆ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟು ರುಬ್ಬಾಕ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋದು, ಮತ್ತು ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಕರಿಬೇವು. ನಾನು ರುಬ್ಬೋದಕ್ಕೆ ಕೊಬ್ಬರಿ, ಲವಂಗ, ಚಕ್ಕೆ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು, ಹಸಿಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿರೋದನ್ನ ಹಾಕಿ ನಾನು ಸಣ್ಣದಾಗಿ ರುಬ್ಬಿಟ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ನಾನು ಎಣ್ಣೆ ಹಾಕಿ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಸಿಡಿಸ್ತಾ ಇದ್ದೀನಿ. ಇವಾಗ ನಾನು ಹೆಚ್ಚಿಟ್ಟಿರ್ತಕ್ಕಂಥ 2 ಈರುಳ್ಳಿನ ಇದಕ್ಕೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕೆಂಪಾದಮೇಲೆ ಇದಕ್ಕೇ ನಾನು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ, ಇದೆಲ್ಲ ಫ್ರೈ ಆಗಲಿ ಅಂತ ಹೇಳಿ. ಇವಾಗ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇದು ಚೆಂದಾಗಿ ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ಬಾಡಿದ ಮೇಲೆ ನಾವು ಒಂದು ಸ್ವಲ್ಪ ಅರಿಶಿಣದ ಪುಡಿನೂ ಇದಕ್ಕೇ ಹಾಕಬೇಕು. ತುಂಬ ಚೆನ್ನಾಗಿ ಘಮ ಬರ್ತೈತಿ. ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನೂ ಇದಕ್ಕೇ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸೇರಿಸ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊತಾ ಇದ್ದಂಗೆ ನಾನು ಒಂದು 5 ನಿಮಿಷ ಆದಮೇಲೆ ನಾನು ಇದಕ್ಕೆ 1 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಯಾಕೆಂತಂದರೆ ನಾವು 4 ಜನಕ್ಕೆ ಮಾಡ್ತಾ ಇರೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಇದಕ್ಕೆ ಬಾಯಿ ಮುಚ್ಚಿ ಬಿಡ್ತಾಯಿದ್ದೀನಿ. ಇವಾಗ ನಾನು ಆವಾಗಲೇ ನೆನೆಸಿಟ್ಟಿರ್ತಕ್ಕಂಥ ಚಪಾತಿ ಹಿಟ್ಟನ್ನ ಇನ್ನೊಂದು ಸರಿ ನಾದ್ಕೊತಾ ಇದ್ದೀನಿ. ಚೆಂದ ನಾದ್ಕೊಂಡು ಇದನ್ನ ಉಳ್ಳೆಗಳು ತಕ್ಕೋಬೇಕು. ಉಳ್ಳೆ ತಕ್ಕೊಂಡು ನಾನು ಒಂದೊಂದನ್ನೇ ನಾನು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಇದನ್ನು ಚಾಕುದಿಂದ ನಾವು ಈ ಥರ ಕಟ್ ಮಾಡಿ ಪೀಸ್ಗಳು ಮಾಡ್ಕೋಬೇಕು. ಇದನ್ನು ಒಂದೊಂದಾಗೇ ನಾವು ತಕ್ಕೋಬೇಕು. 1-2 ಚಪಾತಿನ ಲಟ್ಟಿಸ್ಕೊಂಡು ಒಂದು ಸರಿ ಹಾಕಬೇಕು. ಹಾಕಿ ಇದನ್ನು ನಾವು ಕುದಿಯೋಕೆ ಬಿಡಬೇಕು. ಮತ್ತೊಂದೆರಡು ಲಟ್ಟಿಸ್ಕೊಂಡು ಮತ್ತು ಇದೇ ಥರ ನಾವು ಕಟ್ ಮಾಡ್ಕೊಂಡು ತೊಗೊಬಂದು ಹಾಕಬೇಕು. ಯಾಕೆ ಅಂದರೆ ಅವು ಒಂದ್ಕೊಂದು ಅಂಟ್ಕೊಳಲ್ಲ. ನಮಗೆ ಒಂದೇ ಸರನೇ ಹಾಕಿಬಿಟ್ರೆ ಅದು ಮುದ್ದೆ ಥರ ಆಗಿಬಿಡ್ತೈತಿ. ಅದಕ್ಕೋಸ್ಕರ ನಾವು ಎರಡೆರಡೇ ಲಟ್ಟಿಸ್ಕೊಂಡು ಹಾಕಿದರೆ ಚೆನ್ನಾಗಿರ್ತೈತಿ. 8 ಚಪಾತಿನೂ ನಾನು ಲಟ್ಟಿಸ್ಕೊಂಡು ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಆವಾಗವಾಗ ಕೈ ಆಡಿಸ್ತಾ ಇರಬೇಕು. ಮತ್ತು ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟನೇ ಪಟ್ಟು ತಿಂತಾರೆ. ಇದು ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು. ಯಾಕೆಂದರೆ ಮೆಂತ್ಯ ಸೊಪ್ಪಿಂದು ಕಡುಬಾಗಿರೋದ್ರಿಂದ ಇದಕ್ಕೇ ನಾವು ಖಾರದ ಪುಡಿ ಹಾಕಿ ಮಾಡಿಕೊಡ್ಬೇಕು. ಬಿಸಿ ಬಿಸಿ ಇರುವಾಗಲೇ ನಾವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಇವಾಗ ನೋಡಿ, ಚಕ್ಕೋಲಿ ರೆಡಿಯಾಗಿದೆ. ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಿಸಿ ಬಿಸಿ ಚಕ್ಕೋಲಿ ತುಪ್ಪದ ಜೊತೆ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿದೆ. ನಿಮಗೆ ಈ ಚಕ್ಕೋಲಿ ಅಥವಾ ಮೆಂತ್ಯ ಸೊಪ್ಪಿನ ಕಡುಬು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.